ಕನಸಿನಲ್ಲಿ ಸತ್ತವರು ಬಂದರೆ ಏನರ್ಥ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಅನೇಕ ಜನರ ಮನಸ್ಸಿನಲ್ಲಿ ಮೂಡುವ ಒಂದು ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಕನಸಿನಲ್ಲಿ ಸತ್ತವರು ಬಂದರೆ ಏನರ್ಥ? ಇದು ಶುಭವೇ, ಅಶುಭವೇ, ಅಥವಾ ಕೇವಲ ಮನಸ್ಸಿನ ನೆನಪುಗಳೇ? ಈ ವಿಷಯದ ಬಗ್ಗೆ ಜನರಲ್ಲಿ ಅನೇಕ ನಂಬಿಕೆಗಳಿವೆ. ಕೆಲವರು ಇದನ್ನು ಪೂರ್ವಜರ ಆಶೀರ್ವಾದ ಎನ್ನುತ್ತಾರೆ. ಇನ್ನು ಕೆಲವರು ಇದು ಮನಸ್ಸಿನ ಭಾವನೆಗಳ ಪ್ರತಿಬಿಂಬ ಎಂದು ಹೇಳುತ್ತಾರೆ. ಇಂದು ಈ ವಿಷಯವನ್ನು ಶಾಂತವಾಗಿ ಮತ್ತು ಮಾಹಿತಿಯುತವಾಗಿ ತಿಳಿದುಕೊಳ್ಳೋಣ. ಕನಸುಗಳು ಏಕೆ ಬರುತ್ತವೆ? ಮಾನವನ ಮನಸ್ಸು ದಿನವಿಡೀ ಅನೇಕ ಘಟನೆಗಳನ್ನು ಸಂಗ್ರಹಿಸುತ್ತದೆ. ರಾತ್ರಿ ನಿದ್ರೆಯ ಸಮಯದಲ್ಲಿ ಆ ನೆನಪುಗಳು, ಭಾವನೆಗಳು ಮತ್ತು ಅನುಭವಗಳು ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ನಾವು ತುಂಬ ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡಿದ್ದರೆ ಅವರ ನೆನಪುಗಳು ಕನಸಿನಲ್ಲಿ ಕಾಣುವುದು ಸಹಜ. ಸತ್ತ ತಂದೆ ಅಥವಾ ತಾಯಿ ಕನಸಿನಲ್ಲಿ ಬಂದರೆ ಬಹಳ ಜನರು ತಮ್ಮ ತಂದೆ ಅಥವಾ ತಾಯಿ ಕನಸಿನಲ್ಲಿ ಬಂದರು ಎಂದು ಹೇಳುತ್ತಾರೆ. ಅವರು ಸಂತೋಷದಿಂದ ಮಾತನಾಡುತ್ತಿದ್ದರೆ, ನಗುತ್ತಿದ್ದರೆ ಅಥವಾ ಆಶೀರ್ವಾದ ನೀಡುತ್ತಿದ್ದರೆ ಅನೇಕರು ಇದನ್ನು ಒಳ್ಳೆಯ ಸೂಚನೆ ಎಂದು ನಂಬುತ್ತಾರೆ. ಇದು ನಮಗೆ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡುವ ಅನುಭವವಾಗಿರಬಹುದು. ಅಜ್ಜ ಅಥವಾ ಅಜ್ಜಿ ಕನಸಿನಲ್ಲಿ ಬಂದರೆ ಅಜ್ಜ ಅಜ್ಜಿಯರೊಂದಿಗೆ ನಮ್ಮ ಬಾಲ್ಯದ ಅನೇಕ ನೆನಪುಗಳು ಜೋಡಿಸಿಕೊಂಡಿರುತ್ತವೆ. ಅವರು ಕನಸಿನಲ್ಲಿ ಕಾಣಿಸಿಕೊಂಡಾಗ ಅದು ನಮ್ಮ ಮನಸ್ಸಿನ ಆಳದಲ್ಲಿರುವ ಪ್ರೀತಿ ಮತ್ತು ನೆನಪುಗಳ ಪ್ರತಿಬಿಂಬವಾಗಿರಬಹುದು. ಸತ್ತವರು ಮಾತನಾಡಿದರೆ ಕೆಲವರು ಅವರು ನನ್ನ ಜೊತೆ ಮಾತನಾಡಿದರು ಎಂದು ಹೇಳುತ್ತಾರೆ. ಕನಸಿನಲ್ಲಿ ಮಾತುಕತೆ ನಡೆಯುವುದು ಸಾಮಾನ್ಯ, ಆದರೆ ಅದನ್ನು ನೇರ ಭವಿಷ್ಯವಾಣಿ ಎಂದು ತೆಗೆದುಕೊಳ್ಳಬಾರದು. ಕನಸುಗಳು ಬಹುಪಾಲು ನಮ್ಮ ಮನಸ್ಸಿನ ಭಾವನೆಗಳೊಂದಿಗೆ ಸಂಬಂಧ ಹೊಂದಿರುತ್ತವೆ. ಸತ್ತವರು ಅಳುತ್ತಿದ್ದರೆ ಇಂತಹ ಕನಸುಗಳು ಕೆಲವರಿಗೆ ಭಯ ಹುಟ್ಟಿಸುತ್ತವೆ. ಆದರೆ ಅನೇಕ ಮನೋವಿಜ್ಞಾನ ತಜ್ಞರ ಅಭಿಪ್ರಾಯದಂತೆ ಇದು ನಮ್ಮೊಳಗಿನ ದುಃಖ, ಪಶ್ಚಾತ್ತಾಪ ಅಥವಾ ಅಪೂರ್ಣ ಭಾವನೆಗಳ ಪ್ರತಿಬಿಂಬವಾಗಿರಬಹುದು. ಸತ್ತವರು ಆಹಾರ ಕೇಳಿದರೆ ಕೆಲವು ಸಂಪ್ರದಾಯಗಳಲ್ಲಿ ಇದನ್ನು ಪೂರ್ವಜರ ಸ್ಮರಣೆಗಾಗಿ ಪ್ರಾರ್ಥನೆ ಅಥವಾ ದಾನ ಮಾಡುವುದಕ್ಕೆ ಒಂದು ನೆನಪಿನ ಸೂಚನೆ ಎಂದು ನಂಬುತ್ತಾರೆ. ಆದರೆ ಇದು ಧಾರ್ಮಿಕ ನಂಬಿಕೆಯ ವಿಷಯ. ಪ್ರತಿಯೊಬ್ಬರೂ ತಮ್ಮ ನಂಬಿಕೆಗೆ ಅನುಗುಣವಾಗಿ ನೋಡಬಹುದು. ಸತ್ತವರು ಆಶೀರ್ವಾದ ನೀಡಿದರೆ ಇದು ಸಾಮಾನ್ಯವಾಗಿ ಜನರಿಗೆ ಸಂತೋಷ ಮತ್ತು ನೆಮ್ಮದಿ ನೀಡುವ ಕನಸು. ಇಂತಹ ಕನಸು ಬಂದ ನಂತರ ಅನೇಕರು ದಿನವಿಡೀ ಉತ್ಸಾಹದಿಂದ ಇರುತ್ತಾರೆ. ಗರುಡ ಪುರಾಣದ ಬಗ್ಗೆ ಜನಪ್ರಿಯ ನಂಬಿಕೆ. ಗರುಡ ಪುರಾಣದಲ್ಲಿ ಜೀವನ, ಮರಣ ಮತ್ತು ಧರ್ಮದ ಬಗ್ಗೆ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಎಂದು ಜನರು ನಂಬುತ್ತಾರೆ. ಆದರೆ ಕನಸುಗಳ ಅರ್ಥವನ್ನು ಯಾವಾಗಲೂ ಭಯದಿಂದ ಅರ್ಥೈಸಬಾರದು. ಕನಸುಗಳು ಯಾವಾಗಲೂ ಸತ್ಯವಾಗುತ್ತವೆಯಾ? ಇಲ್ಲ. ಪ್ರತಿಯೊಂದು ಕನಸು ಭವಿಷ್ಯದ ಘಟನೆಗಳ ಸೂಚನೆ ಎಂದು ಹೇಳಲು ಸಾಧ್ಯವಿಲ್ಲ. ಬಹಳಷ್ಟು ಕನಸುಗಳು
ನಮ್ಮ ಮನಸ್ಸಿನ ನೆನಪುಗಳು, ಭಾವನೆಗಳು ಮತ್ತು ದಿನನಿತ್ಯದ ಅನುಭವಗಳ ಮಿಶ್ರಣವಾಗಿರುತ್ತವೆ. ಕನಸಿನಿಂದ ಭಯಪಡಬೇಕೇ? ಖಂಡಿತವಾಗಿಯೂ ಬೇಡ. ಸತ್ತವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಆತಂಕ ಪಡುವ ಅಗತ್ಯವಿಲ್ಲ. ಶಾಂತವಾಗಿರಿ. ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಗಮನ ಕೊಡಿ. ಪೂರ್ವಜರನ್ನು ಗೌರವಿಸುವುದು ಹೇಗೆ? ಹಿರಿಯರನ್ನು ಗೌರವಿಸಿ. ಒಳ್ಳೆಯ ಕೆಲಸಗಳನ್ನು ಮಾಡಿ. ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ. ಕುಟುಂಬದವರೊಂದಿಗೆ ಪ್ರೀತಿಯಿಂದ ಇರಿ. ಒಳ್ಳೆಯದನ್ನು ಬಯಸಿ. ಇವುಗಳೇ ನಿಜವಾದ ಗೌರವದ ಮಾರ್ಗಗಳು. ಒಂದು ಸಣ್ಣ ಕತೆ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದ. ತಾಯಿ ಮರಣ ಹೊಂದಿದ ನಂತರ ಅವನು ಹಲವಾರು ಬಾರಿ ತಾಯಿಯನ್ನು ಕನಸಿನಲ್ಲಿ ನೋಡುತ್ತಿದ್ದ. ಮೊದಲು ಅವನು ಭಯಪಟ್ಟ. ನಂತರ ಅವನಿಗೆ ಅರ್ಥವಾಯಿತು, ಅದು ತಾಯಿಯ ನೆನಪು ಮತ್ತು ಪ್ರೀತಿಯ ಪ್ರತಿಬಿಂಬ ಎಂದು. ಆ ದಿನದಿಂದ ಅವನು ಭಯ ಬಿಡಿಸಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದ. ಜೀವನದ ಸಂದೇಶ: ಕನಸುಗಳು ನಮ್ಮ ಮನಸ್ಸಿನ ಒಂದು ಭಾಗ. ಅವನ್ನು ಕುತೂಹಲದಿಂದ ನೋಡಬಹುದು, ಆದರೆ ಭಯದಿಂದ ಅಲ್ಲ. ಸತ್ತವರ ನೆನಪುಗಳು ನಮ್ಮ ಜೀವನದಲ್ಲಿ ಪ್ರೀತಿ, ಕೃತಜ್ಞತೆ ಮತ್ತು ಒಳ್ಳೆಯತನವನ್ನು ಹೆಚ್ಚಿಸಬೇಕು. ಕೊನೆಯ ಮಾತು ಸ್ನೇಹಿತರೆ. ಕನಸಿನಲ್ಲಿ ಸತ್ತವರು ಕಾಣಿಸಿಕೊಂಡರೆ ಅದು ಯಾವಾಗಲೂ ಅಶುಭ ಎಂಬುದಿಲ್ಲ. ಅದು ನೆನಪು, ಭಾವನೆ ಅಥವಾ ನಮ್ಮ ಮನಸ್ಸಿನ ಪ್ರತಿಬಿಂಬವಾಗಿರಬಹುದು. ಜೀವನವನ್ನು ಸಕಾರಾತ್ಮಕವಾಗಿ ನಡೆಸಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ನಮಃ ಶಿವಾಯ.